ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಇದು ಬುಧವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಏನಂದರೆ, ಈ ಕಪ್ಪು ಇರುವೆ ವಿಶೇಷತೆ ನನಗೂ ಗೊತ್ತಿರಲಿಲ್ಲ. ಇದು ಸಾಲ ಬೇಗ ತೀರಲಿ ಅಂದ್ಬಿಟ್ಟು ಸಕ್ಕರೆ ಮತ್ತು ಅಕ್ಕಿ ಏನಾದರೂ ಹಾಕಿದ್ರೆ ಅದು ಸಾಲ ಒಂದು ಲೆಕ್ಕಕ್ಕೆ ಬರುತ್ತೆ ಅಂತ ಇನ್ನೊಬ್ರು ಹೇಳಿದ ಮಾತು. ನನಗೂ ಗೊತ್ತಿಲ್ಲ ಸರಿಯಾಗಿ. ಸೊ ನಾನು ಅದೇ ಥರ ಹಾಕಿದ್ದೀನಿ. ಅದಾದಮೇಲೆ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮಮ್ಮರ ಮನೆಗೆ ಹೊರಟೆ. ನೋಡಿ, ಹೋಗ್ದೆ. ನನ್ನ ತಂಗಿ ಮದುವೆ ಇತ್ತು. ಸೊ ಹಾಗಾಗಿ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊತಿದ್ದೆ. ಸ್ಯಾರಿ ಎಲ್ಲ ಪಿನ್ ಮಾಡಿಕೊಂಡೆ. ಸ್ಯಾರಿನೆಲ್ಲ ಪಿನ್ ಮಾಡ್ಕೊಂಡು ನೀಟಾಗಿ ಎಲ್ಲ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡಾಯಿತು. ಏನಂದ್ರೆ ಅವಳು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ಲು, ಬರ್ರಿ ಬರ್ರಿ ಅಕ್ಕ ಬೇಗ ಅಂದ್ಬಿಟ್ಟು. ಸೊ ಹಾಗಾಗಿ ಬಂದೆ ಅಂಥೇಳಿ ನಾನು ಒಂದಿನ ಮುಂಚೆನೇ ನಮ್ಮಮ್ಮರ ಊರಿಗೆ ಹೋಗಿದ್ದೆ. ಅದಾದಮೇಲೆ ನಾವು ಗುರುವಾರ ನಾವು ಹೊಸ್ದುರ್ಗಕ್ಕೆ ಹೋಗಿದ್ದು. ನೋಡಿ, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಪ್ಯಾಕ್ ಮಾಡ್ಕೊಂಡಾದ್ಮೇಲೆ ನಾವು ಹೊರಟ್ವಿ. ನಮ್ಮ ಅಕ್ಕ ಬಂದಿದ್ಲು ಕಾರಲ್ಲಿ. ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅವರೇ ಕಾರಲ್ಲಿ ಕರ್ಕೊಂಡೋಗಿದ್ರು. ನಾವು ಅಲ್ಲೇ ಬರ್ತೀವಿ ಬನ್ನಿ ಅಂತೇಳಿ. ಅದಾದಮೇಲೆ ನಾವು ಸೀದಾ ಹೊಸ್ದುರ್ಗಕ್ಕೆ ಹೊರಟ್ವಿ. ನನ್ನ ತಂಗಿ ಇಲ್ಲಿ ವೆಯ್ಟ್ ಮಾಡ್ತಿದ್ದಾಳೆ. ಇವಳ್ದಲ್ಲ ಮದುವೆ, ಇನ್ನೊಬ್ಳು ಇದ್ದಾಳೆ ಅವಳದು. ನೋಡಿ, ಮನೆ ಎಲ್ಲ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಂಡಿದ್ದಾಳೆ ನೋಡಿ, ಅವಳೇ ನನಗೆ ತೋರಿಸ್ಬೇಡ ಕಣೆ ಅಂದ್ಬಿಟ್ಟು ಮುಖ ಮುಚ್ಕೋತಿದ್ಲು. ಅದನ್ನು ನೋಡಿ, ಈ ಮನೆಯಲ್ಲೇ ಹೆಣ್ಣು ಮಾಡಿದ್ದು ಅವಳನ್ನ. ನಮ್ಮ ಅಕ್ಕ ಅವರೆಲ್ಲ ಬಂದರು, ನಾವು ಬಂದ್ವಿ. ಇವಾಗ ಇದು ಏನು ಹೆಣ್ಣು ಮಾಡೋಕ್ಕೆ ಅರಿಶಿನ ಎಣ್ಣೆ ಎಲ್ಲ ಹಚ್ತಾರಲ್ಲ, ಅದನ್ನು ರೆಡಿ ಮಾಡ್ಕೊತಿದ್ವಿ. ಇವರು ನಮ್ಮ ಚಿಕ್ಕಮ್ಮ ಅವರು, ಇದು ನಮ್ಮ ಅಜ್ಜಿ ಕೂತ್ಕೊಂಡಿದ್ರು. ಎಲ್ಲ ಅರಿಶಿನ ಎಣ್ಣೆ ಹಚ್ಚೋಕ್ಕೆ ಅಂತ ರೆಡಿ ಮಾಡ್ಕೊತಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನನ್ನ ತಂಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಹೋದ ತಕ್ಷಣ ಎಲ್ಲ ನಮ್ಮ ಅಕ್ಕ ನಮ್ಮ ತಂಗಿ ಎಲ್ಲ ಬಂದರು. ಅರಿಶಿನ ಎಣ್ಣೆ ಏನು ಹಚ್ಚಿ ಹೆಣ್ಣು ಮಾಡ್ತಾರೆ ನೋಡಿ, ಆ ಥರ ಶಾಸ್ತ್ರ ನಮ್ಮ ಕಡೆ. ಸೊ ಹಾಗಾಗಿ ಅರಿಶಿನ ಎಣ್ಣೆ ಹಚ್ಬಿಟ್ಟು ಎಲ್ಲ ಅರಿಶಿನ ಎಣ್ಣೆ ಹಚ್ಚಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ರು. ನೋಡಿ, ಈ ಥರ ಡೆಕೋರೇಟ್ ಮಾಡಿದರು. ಅರಿಶಿನ ಎಣ್ಣೆ ಹಚ್ಚಿ ನೀರೆಲ್ಲ ಹಾಕ್ತಾರಲ್ಲ ಆವಾಗ ಇದು ಮಾಡೋಕ್ಕೆ. ಫೋಟೋಗ್ರಾಫರ್ ಫೋಟೋ ತೆಗಿತಿದ್ದಾರೆ. ಎಲ್ಲ ಕೂತ್ಕೊಂಡು ನೋಡ್ತಿದ್ವಿ ಅಲ್ಲಿ. ಅವಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಅದಾದಮೇಲೆ ನಾವು ಕೂರಿಸ್ಬಿಟ್ಟು ಅವಳನ್ನು ಒಬ್ಬೊಬ್ಬರಾಗೆ ಎಲ್ಲ ಅರಿಶಿನ ಎಲ್ಲ ಹಚ್ಬಿಟ್ಟು ಆರತಿ ಮಾಡಿದ್ವಿ. ಫಸ್ಟು ಇವಳು ನಮ್ಮ ಅಕ್ಕ ಒಂದು ಕಡೆಯಿಂದ ಅತ್ತೆ ಆಗಬೇಕು, ಮಾವನ ಹೆಂಡ್ತಿ ಅತ್ತೆ ಆಗಬೇಕು, ಇನ್ನೊಂದು ಕಡೆಯಿಂದ ಅಕ್ಕ ಆಗಬೇಕು. ಸೊ ನೋಡಿ, ಇವಳು ಹಚ್ತಾ ಇದ್ದಾಳೆ. ಅವರು ಇನ್ನೊಬ್ಬರು ನಮ್ಮ ಆಂಟಿ. ನೋಡಿ, ಎಲ್ಲ ನೀಟಾಗಿ ಈ ಥರ ಹಚ್ಬಿಟ್ಟು ಯಾವ್ಯಾವರು ಈ ಥರ ಶಾಸ್ತ್ರ ಮಾಡ್ತಾರೆ ಪ್ಲೀಸ್ ಕಮೆಂಟ್ ಮಾಡಿ. ಎಲ್ಲ ಹಚ್ಬಿಟ್ಟು ಇವಾಗೇನು ನೀರೆಲ್ಲ ಹಾಕ್ತಾರೆ ನೋಡಿ, ಅದಕ್ಕೆ ರೆಡಿ ಮಾಡ್ಕೊತಿದ್ವಿ. ಅವಳಿಗೆ ಫೋಟೋ ಎಲ್ಲ ತೆಗಿತಿದ್ರು ನೀಟಾಗಿ. ಎಷ್ಟು ಚೆನ್ನಾಗಿ ಫೋಟೋ ಎಲ್ಲ ತೆಗೆದ್ರು ಗೊತ್ತಾ. ಅರಿಶಿನ ಎಣ್ಣೆ ಶಾಸ್ತ್ರ ಮಾಡಿದಾಗ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಅವಳಿಗೇನೋ ಕಣ್ಣಲ್ಲಿ ಸ್ವಲ್ಪ ಅರಿಶಿನ ಹೋಗಿತ್ತಂತೆ, ಅದನ್ನು ಒರೆಸ್ತಿದ್ರು ನಮ್ಮ ಅಕ್ಕವರು. ಎಲ್ಲ ನೀಟಾಗಿ ಮಾಡಿಬಿಟ್ಟು ಫೋಟೋ ಎಲ್ಲ ತೆಗಿತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇವಳು ನಮ್ಮ ದೊಡ್ಡಮ್ಮನ ಮಗಳು, ನಮ್ಮಮ್ಮ ಅವರ ಅಕ್ಕನ ಮಗಳು. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಅದಾದಮೇಲೆ ನೋಡಿ, ಫೋಟೋ ಎಲ್ಲ ಯಾವ್ಯಾವ ಥರ ತೆಗಿತಿದ್ದಾರೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಫೋಸಲ್ಲಿ ಫೋಟೋ ತೆಗಿತಾಯಿದ್ರು. ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸೊ ಯಾಕಂದರೆ ಮದುವೆಲೆಲ್ಲ ಓಡಾಡಿಬಿಟ್ಟು ಕೋಲ್ಡ್ ಆಗಿಬಿಟ್ಟಿದೆ ನನಗೆ. ನನ್ನ ತಂಗಿಲ ಮದುವೆ ತುಂಬ ಚೆನ್ನಾಗಿ ಆಯಿತು. ಅವಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಅವಳು ಸ್ಪೆಕ್ಟ್ಸ್ ಎಲ್ಲ ಹಾಕ್ಬಿಟ್ಟು ಫೋಟೋ ತೆಗಿತಿದ್ರು. ನಾವಂತೂ ಸೈಡಲ್ಲಿ ನಿಂತ್ಕೊಂಡು ನಗ್ತಾ ಇದ್ವಿ. ಈ ಥರ ಫೋಸು ಆ ಥರ ಫೋಸು ಅಂತ ಆಡ್ಕೊಂಡು, ಒಳ್ಳೆ ಚೆನ್ನಾಗಿದೆ ಕಣೆ ಫೋಸು ಅಂತ ಹೇಳ್ಬಿಟ್ಟು ಆಡ್ಕೋತಿದ್ವಿ ನಾವು ಅವಳನ್ನು. ಅಂದರೆ ತುಂಬ ಚೆನ್ನಾಗಿ ತೆಗೆದ್ರು. ಅದಾದಮೇಲೆ ಎಲ್ಲರೂ ಫೋಟೋಗೆ ನಿಂತ್ಕೊಂಡ್ವಿ. ಎಲ್ಲರೂ ಒಂದೊಂದು ಫೋಸಲ್ಲಿ ಫೋಟೋ ತೆಗೆದ್ರು. ಎಲ್ಲರೂ ಬಂದ್ವಿ, ಯಾರಿಗೂ ಬೇಜಾರು ಮಾಡದೆ ಎಲ್ಲರೂ ತೆಗೆಸ್ಕೊಂಡ್ವಿ. ನೋಡಿ, ಈ ಥರನೇ ಎಲ್ಲ ಅಲ್ಲೆಲ್ಲ ನಮ್ಮ ಮನೆ ಅಲ್ಲಿ ನಮ್ಮ ಆಂಟಿಯವ್ರ ಮನೆ ಮೇಲಿರೋದು ಸ್ವಲ್ಪ. ನೋಡಿ, ಇವರು ನಾನು, ನಮ್ಮ ಅಕ್ಕ, ನಮ್ಮ ಆಂಟಿ, ನಮ್ಮ ಅಕ್ಕರಿಬ್ಬರು, ನನ್ನ ತಂಗಿ ಒಬ್ಬಳು ಮತ್ತು ನಾನಿದ್ದೀನಿ. ಮದುವೆನ ಜೀವನದಲ್ಲಿ ಒಂದೇ ಸಲ ಆಗೋದಲ್ವಾ. ಸೊ ಖುಷಿಯಿಂದ ಆಗಬೇಕು. ಆದರೂ ಆ ತವ್ರ ಮನೆ ಬಿಟ್ಟು ಹೋಗುವಾಗ ಆಗೋ ನೋವೇ ಬೇರೆ.
ಅದು ಹೆಣ್ಮಕ್ಳಿಗೆ ಯಾಕಾದರೂ ಬಂತಪ್ಪ ಈ ಥರ ಶಿಕ್ಷೆ ಅಂತ ಅನಿಸ್ಬಿಡುತ್ತೆ. ಅದಾದಮೇಲೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ನೋಡ್ರಿ ಎಲ್ಲರೂ ಒಂದೇ ಥರ ಯೆಲ್ಲೋ ಕಲರು ಅರ್ಶಿಣ ಶಾಸ್ತ್ರಕ್ಕೆ ಏನಿದೆ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ದಿದ್ದು. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವಿ. ಅದಾದಮೇಲೆ ಈ ಥರ ಫೋಸಲ್ಲೆಲ್ಲ ತುಂಬ ಚೆನ್ನಾಗಿ ತೆಗೆದ್ರು. ನೋಡಿ ಎಷ್ಟು ಚೆನ್ನಾಗಿ ತೆಗಿತಿದ್ದಾರೆ ಫೋಟೋ. ಅರಿಶಿನ ಶಾಸ್ತ್ರ ಎಲ್ಲ ಆದಮೇಲೆ ಅರಿಶಿನ ಎಲ್ಲ ಹಚ್ಬಿಟ್ಟು ಎಲ್ಲರೂ ಅದಾದಮೇಲೆ ನೀರು ಹಾಕ್ತಾಯಿದ್ದಾರೆ ಈ ಥರ ಒನ್ನೆಯಲ್ಲಿ. ನಿಮ್ಮ ಕಡೆನೂ ಅದೇ ಥರ ಮಾಡಿದರೆ ಕಮೆಂಟ್ ಮಾಡಿ. ನೋಡಿ ಈ ಥರ ನೀರು ಹಾಕ್ತಿದ್ದಾರೆ. ಅದಾದಮೇಲೆ ಎಲ್ಲ ರೆಡಿ ಆದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡೇ ಆದಮೇಲೆ ರೆಡಿ ಮಾಡಿದ್ವಿ ನಾವು ಅವಳನ್ನ. ಈ ಥರ ರೆಡಿ ಮಾಡಿದ್ದೀವಿ. ನೋಡಿ ಮನೆಯೆಲ್ಲ ಈ ಥರ ಡೆಕೋರೇಟ್ ಮಾಡಿದ್ರು. ಆಮೇಲೆ ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಟ್ ಎಲ್ಲ. ಅದಾದಮೇಲೆ ಸೀದಾ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಿ ಅವಳನ್ನು. ದೇವಸ್ಥಾನದಲ್ಲಿ ದುರ್ಗಮ್ಮನ ದೇವಸ್ಥಾನ ಅಂದ್ಬಿಟ್ಟು ಹೊಸದುರ್ಗದಲ್ಲಿ, ಅಲ್ಲಿ ಕರ್ಕೊಂಡು ಹೋದ್ವಿ. ಗಂಡು ಅಲ್ಲೇ ಬರುತ್ತೆ ಅಂತಂದರು. ಸೊ ಹಾಗಾಗಿ ಕರ್ಕೊಂಡೋಗಿ ನೋಡಿ ಅದೇ ದೇವರು ಕೂತ್ಕೊಂಡಿದ್ವಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಆವಾಗಲೂ ಕೂಡ. ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ಆಂಟಿರು, ಅಕ್ಕ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ ದೇವಸ್ಥಾನದೊಳಗಡೆ. ಇವರು ನಮ್ಮ ಅಕ್ಕ, ನಮ್ಮ ಮಾಮ ಅವ್ರ ಮಿಸ್ಸಸ್ಸು. ಅದಾದಮೇಲೆ ಸೀದಾ ನಾವು ಬಂದಿದ್ದು ಚೌಟ್ರಿಗೆ. ನೋಡಿ ಚೌಟ್ರಿಲೂ ನೈಟು ರಿಸೆಪ್ಷನ್ನಿಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಮದುವೆಯಲ್ಲಿ ಅಕ್ಕ ತಂಗಿಯರೆಲ್ಲ ಒಂದೇ ಹತ್ರ ಸೇರ್ಕೋತಾರೆ ನೋಡಿ, ಹಾಗಾಗಿ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಅದಾದಮೇಲೆ ಮತ್ತೆ ಹಸೆ ಬರೆಯೋದು ಅಂತೇಳಿ ನಮ್ಮ ಕಡೆ ಹೇಳ್ತಾರೆ. ಅದನ್ನು ಬರಿತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ. ಅಕ್ಕಿಲಿ ಇದನ್ನು ಬರಿತಾ ಇದ್ದಾರೆ ಹಸೆನ. ಇದ್ರ ಮೇಲೆ ಈ ಕಡೆ ಗಂಡು ಹೆಣ್ಣು ಈ ಥರ ಕೂರಿಸಿ ಏನು ಶಾಸ್ತ್ರ ಇರುತ್ತೆ ಅದನ್ನು ಮಾಡ್ತಾರೆ. ಅದಾದಮೇಲೆ ರಾತ್ರಿಯೇ ಬಳೆ ಶಾಸ್ತ್ರವನ್ನು ಮುಗಿಸ್ಕೋತಾರೆ ಕೆಲವು ಕಡೆ. ನಮ್ಮ ಕಡೆ ಹಾಗೇ ನೋಡಿ ಬಳೆ ಶಾಸ್ತ್ರನೂ ಮಾಡ್ತಿದ್ದಾರೆ ಈ ಥರ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ? ಅದಾದಮೇಲೆ ನಮ್ಮ ಕಡೆ ಸೋದ್ರ ಮಾವ ಏನಿರ್ತಾರೆ ಅವರು ಕಾಲಿಗೆ ಉಂಗುರ, ರಿಂಗ್ ಹಾಕ್ಕೋತೀವಲ್ಲ, ಉಂಗುರ ಹಾಕ್ತಾರೆ, ಕಾಲುಂಗುರ. ಅದಾದಮೇಲೆ ಮತ್ತೆ ತವ್ರ ಮನೆ ತಾಳಿ ಅಂತೇಳಿ ಕೊಡ್ತಾರೆ ನಮ್ಮ ಇದರಲ್ಲಿ. ಅವರೇ ತಾಳಿನೂ ಕಟ್ಟೋದು ಕೂಡ, ಅಂದರೆ ತವ್ರ ಮನೆ ತಾಳಿ ಅವ್ರು ಕಟ್ತಾರೆ. ನೋಡಿ ಇಲ್ಲಿ ಕಾಲುಂಗುರ ಹಾಕ್ತಾ ಇದ್ದಾರೆ ನಮ್ಮ ಮಾಮ. ಕಾಲುಂಗುರ ಹಾಕಿ ಆದಮೇಲೆ ಇದು ಬಳೆ ಶಾಸ್ತ್ರನ ಮುಗಿಸ್ಕೊಂಡು ಈ ಶಾಸ್ತ್ರ ಮಾಡ್ತಾರೆ. ನೋಡಿ ಕಾಲುಂಗುರ ಹಾಕಿದ್ರು. ಇವಾಗ ತವ್ರ ಮನೆ ಹುಟ್ಟಣಿಕೆ ತಾಳಿ ಅಂತ ಕೊಡ್ತಾರೆ ನಮ್ಮ ಸೈಡು. ಅದನ್ನು ಸೋದ್ರ ಮಾವ, ಅತ್ತೆ ಈ ಥರ ಕಟ್ತಾರೆ. ಸೊ ನೋಡಿ ಕಟ್ತಾ ಇದ್ದಾರೆ ನಮ್ಮ ಮಾವ ಅದನ್ನು. ಈ ಥರ ಶಾಸ್ತ್ರ ನಮ್ಮ ಕಡೆ ಮಾಡ್ತಾರೆ. ಸೊ ಕೆಲವು ಸೈಡ್ ಈ ಥರನೇ ಮಾಡ್ತಾರೆ, ಒಂದೊಂದು ಸೈಡ್ ಒಂದೊಂದು ಥರ ಶಾಸ್ತ್ರ ಇರುತ್ತೆ. ನೋಡಿ ಇವರಿಬ್ಬರು ನಮಗೆ ಅತ್ತೆ ಒಂದು ಕಡೆಯಿಂದ ಅಕ್ಕ ಆಗಬೇಕು. ಈ ಶಾಸ್ತ್ರನ ಮುಗಿಸಿ ನೋಡಿ ಫುಲ್ ಇಲ್ಲಿ ಡ್ಯಾನ್ಸು. ನನ್ನ ತಮ್ಮ, ಅಣ್ಣ ಇವರೆಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು. ಅದಾದಮೇಲೆ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡಿದ್ವಿ ತುಂಬ. ಅದಾದಮೇಲೆ ಬೆಳಿಗ್ಗೆ ಎಷ್ಟು 5:30ಇಂದ 6 ಗಂಟೆ ಇತ್ತು ಅನಿಸುತ್ತೆ ಮುಹೂರ್ತ. ಆವಾಗ ಮುಹೂರ್ತ ಆಗಿನೂ ಶಾಸ್ತ್ರ ಅದೇನು ಹೇಳಬೇಕು ಅದನ್ನು ಗಂಡಿಗೆಲ್ಲ ಹೇಳ್ಕೊಡ್ತಿದ್ದಾರೆ ನೋಡಿ. ಅವರೇ ಮದುವೆ ಗಂಡು, ಅದನ್ನು ಹೇಳ್ಕೊಡ್ತಿದ್ದಾರೆ. ಇವಾಗ ಮುಹೂರ್ತ ಟೈಮ್ ಆಗಿತ್ತು ಆಲ್ರೆಡಿ. ನೋಡಿ ಇವಾಗ ತಾಳಿ ಎಲ್ರಿಗೂ ತೋರಿಸ್ಬಿಟ್ಟು ತಾಳಿ ಕಟ್ತಾ ಇದ್ದಾರೆ. ತಾಳಿ ಎಲ್ಲ ಕಟ್ಟೋ ಶಾಸ್ತ್ರ ಆದಮೇಲೆ ಅರುಂಧತಿ ನಕ್ಷತ್ರ ತೋರಿಸೋ ಶಾಸ್ತ್ರ ಮಾಡ್ತಾರೆ. ಸೊ ಅದನ್ನು ಮಾಡ್ಕೊಂಡು ಬಂದರು. ಏನಂದರೆ ನನಗೆ ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನೋಡಿ ಇಲ್ಲಿ ತಾಳಿನೂ ಪೂಜೆ ಮಾಡ್ಕೊತಿದ್ದಾರೆ. ತಾಳಿ ಕಟ್ಟಿದ ತಕ್ಷಣ ತಾಳಿನೂ ಪೂಜೆ ಮಾಡ್ಕೊತಾರೆ. ನಮ್ಮ ಮನೇಲಂತೂ ಎಲ್ಲರೂ ಹತ್ಬಿಟ್ರು ಅವಾಗ ಪಾಪ. ನೋಡಿ ನಾವಂತೂ ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿತಿದ್ವಿ. ನಾನು, ನಮ್ಮಣ್ಣ, ನಮ್ಮ ಆಂಟಿ ಅವರೆಲ್ಲ ಆ ಕಡೆ ಕೂತ್ಕೊಂಡಿದ್ದಾರೆ. ಅದಾದಮೇಲೆ ನಾವು ನಮ್ಮ ದೊಡ್ಡಮ್ಮ ಅವ್ರ ಊರೇನಿತ್ತು ಅಲ್ಲಿಗೆ ಹೋದ್ವಿ. ನೋಡಿ ಅವ್ರ ಮನೆ ಅಲ್ಲ ಇದು, ಅವರ ರಿಲೇಷನ್ ಅವ್ರ ಮನೆ. ನಮ್ಮ ದೊಡ್ಡಮ್ಮ ಅವ್ರ ರಿಲೇಷನ್ ಅವ್ರ ಮನೆ. ಕಾಫಿ ಕುಡ್ಕೊಂಡು ಹೋಗೋಕ್ಕೆ ಕರೆದಿದ್ರು. ಸೊ ಹಾಗಾಗಿ ಹೋಗಿದ್ವಿ. ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರಲ್ಲ, ಇದು ನಮ್ಮ ದೊಡ್ಡಮ್ಮ ಅವ್ರ ಮನೆ. ನೋಡಿ ಎಷ್ಟು ಫ್ರೀ ಆಗಿದೆ ಇದು ವಾತಾವರಣ ಅಂದ್ಬಿಟ್ಟು.
ಅವ್ರ ಮನೆಯಂತೂ ಕೂಡ ತುಂಬ ಚೆನ್ನಾಗಿದೆ. ಹೊರಗಡೆ ಇದೆ ಅಂದರೆ ಊರ ಹೊರಗಡೆ ಇದೆ, ತೋಟದೊಳಗಿದೆ. ಅದಾದಮೇಲೆ ಮತ್ತೆ ಮಾರನೇ ದಿನ ಏನಂದರೆ ಇದು 4 ಡೇಸ್ದು ಕಂಪ್ಲೀಟ್ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಯಾಕಂದರೆ ಅದಷ್ಟನ್ನು ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಚಿಕ್ಕ ಪಾಪು ಇರೋದ್ರಿಂದ ನೋಡಿ. ಅದಾದಮೇಲೆ ನಾವು ಕೆಲ್ಲೋಡಿಗೆ ಹೊರಟ್ವಿ. ಸಂಡೇ ನೀರಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ. ಕೆಲ್ಲೋಡಲ್ಲಿ ತುಂಬ ನೀರಿತ್ತು. ಏನಾದರೂ ಸ್ಪೆಷಲ್ ಚಿಕನ್ ಏನಾದರೂ ಈ ಥರ ಮಾಡೋದಿದ್ರೆ ಆಲ್ಮೋಸ್ಟು ನಮ್ಮ ಆಂಟಿಯವರೆಲ್ಲ ಕೆಲ್ಲೋಡಿಗೆ ಹೋಗ್ತಾರೆ. ಸೊ ಆ ಡೇ 4-5 ಡೇಸ್ ಏನಿತ್ತು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮದುವೆನ. ಏನಂದರೆ ಈ ಥರ ಫ್ಯಾಮಿಲಿಗಳೆಲ್ಲ ಸಿಗೋದು ಹಬ್ಬ ಮತ್ತು ಮದುವೆಯಲ್ಲಿ. ಸೊ ಆಗ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಬಿಟ್ಟು ಬರೋಕ್ಕೂ ಮನ್ಸು ಬರೋಲ್ಲ, ಹಾಗಾಗುತ್ತೆ. ಮದುವೆ ಆಗಿಬಿಟ್ರಂತೂ ಅವ್ರ ಮನೆ ಬಿಟ್ಟು ಬರೋಕ್ಕೆ ಮನಸ್ಸೇ ಬರೋಲ್ಲ ನೋಡಿ. ಎಲ್ಲರೂ ಸೇರಿ ಎಷ್ಟು ಹ್ಯಾಪಿ ಆಗಿದ್ದೀವಿ. ಸೊ ಖುಷಿಯಿಂದ ಮದುವೆ ಎಲ್ಲ ಮುಗಿಸಿ ನಾವು ಇದೆಲ್ಲ ಎಂಜಾಯ್ಮೆಂಟ್ ಎಲ್ಲ ಮುಗಿಸಿ ನಮ್ಮೂರ ಕಡೆ ನಾವು ಬಂದ್ವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.